ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣಾರ್ಥಿ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಹಿ ದಂಗೆ ಅದು ಆಗೋದಕ್ಕೆ ಮೊದಲು ಸೈನಿಕರಲ್ಲಿ ಬಹಳ ಅಸಮಾಧಾನ ಇತ್ತು. ಯಾಕೆ ಅಂದರೆ ಬ್ರಿಟಿಷರು ಭಾರತೀಯ ಸೈನಿಕರಿಗೊಂಥರ ಮತ್ತು ಬ್ರಿಟಿಷ್ ಅಧಿಕಾರಿಗಳಿಗೆ ಒಂಥರ ಅನ್ಯಾಯ ಮಾಡ್ತಾ ಇದ್ರು, ಅಂದರೆ ತಾರತಮ್ಯ ಮಾಡ್ತಾ ಇದ್ರು. ಶೋಷಣೆ ಶುರುವಾಗ್ಬಿಟ್ಟಿತ್ತು. ಬಾಕಿ ವಿಷಯದಲ್ಲಿ ಇಂಗ್ಲಿಷರು ಬಹಳ ಸೌಮ್ಯವಾಗಿ ಪೊಲೈಟ್ ಆಗಿ ಕಾಣಿಸ್ತಿದ್ರು. ಮಾತು ಮಾತಿಗೆ ಸಾರಿ ಕೇಳೋದು, ಆಮೇಲಿಂದ ಒಂದು ಸಣ್ಣ ವಿಷಯ ಇದ್ರೂ ಕೂಡ, ಈಗಲೂ ಅಷ್ಟೇ ಅಮೆರಿಕದಲ್ಲಿ, ಇಂಗ್ಲೆಂಡ್ನಲ್ಲಿ, ಜಪಾನಲ್ಲಿ ಇಲ್ಲೆಲ್ಲ ಬಹಳ ಸರಳವಾದ ಮತ್ತು ಒಂದು ರೀತಿ ಏನು ಹೇಳ್ಬೇಕು ಅದಕ್ಕೆ, ಏನೇ ಆದರೂ ಅಂದರೆ ಒಬ್ಬ ಸಣ್ಣ ಹುಡುಗನಿಗೂ ಬೆಲೆ ಕೊಡ್ತಕ್ಕಂಥದ್ದು, ಅವನ ಭಾವನೆಗಳಿಗೆ ಬೆಲೆ ಕೊಡ್ತಕ್ಕಂಥದ್ದು. ಆಮೇಲೆ ಅಲ್ಲಿ ಬಾಗಿಲು ತೆಗೆದಿದ್ರು ಯಾರು ಒಳಗಡೆ ನೇರವಾಗಿ ನುಗ್ಗಲ್ಲ. ಸಾಮಾನ್ಯವಾಗಿ ಅಲ್ಲೇನು ಮತ್ತೆ ಅದರ ಚಕ್ಕಳತನ ಇಲ್ಲ, ಸುಳ್ತನ ಇಲ್ಲ, ಭ್ರಷ್ಟಾಚಾರ ಇಲ್ಲ ಅಂತಲ್ಲ, ಇದೆ. ಈ ಅಪದ್ಧಗಳು ಎಲ್ಲ ಕಡೆನೂ ಇರ್ತವೆ. ಆದರೂ ಸಾಮಾನ್ಯ ಜನರಲ್ಲಿ, ತಿಳುವಳಿಕೆಯಸ್ಥರಲ್ಲಿ, ವಿದ್ವಾಂಸರಲ್ಲಿ ತುಂಬ ಮ್ಯಾನರ್ಸ್ ಅಂತ ಕರೀತಾರೆ. ಅಂದರೆ ನಡೆನುಡಿ, ಮಾನವೀಯತೆ ಅದು ಎದ್ದು ಕಾಣುತ್ತೆ ಅವರಲ್ಲಿ. ಅಂದರೆ ಜೆಂಟ್ಲ್ನೆಸ್ ಅಂತ ಹೇಳ್ತಾರೆ, ಗಾಂಭೀರ್ಯ, ಸ್ವಚ್ಛತೆ, ಇದೆಲ್ಲ ಎದ್ದು ಕಾಣೋ ಗುಣಗಳು. ಆದರೆ ಅವರು ಈಸ್ಟ್ ಇಂಡಿಯಾ ಕಂಪನಿಯವರು ವಿಶೇಷವಾಗಿ, ಆಮೇಲೆ ನಂತರ ರಾಣಿ ಸರ್ಕಾರವೂ ಕೂಡ ಭಾರತೀಯರ ಜೊತೆ ನಡ್ಕೊಂಡಿದ್ದ ರೀತಿ ನೋಡಿದ್ರೆ ಪಶುಗಳಿಗಿಂತಲೂ ಕೀಳಾಗಿ ಕಾಣ್ತಾ ಇದ್ರು. ಅಷ್ಟು ಶೋಷಣೆ ಮಾಡಿದ್ರು. ಅಂದರೆ ಏನು ಮಾಡ್ತಿದ್ರು ಸೈನಿಕರುಗಳಲ್ಲಿ, ಮೊಟ್ಟ ಮೊದಲನೇದಲ್ಲಿ ಅಸಮಾಧಾನ ಶುರುವಾಗಿದ್ದು ಬಕ್ಸಾರ್ ಕದನ ಅಂತ ನಡೆಯುತ್ತೆ. ಅದರಲ್ಲಿ ಕೆಲವು ಸೈನಿಕರು ಬ್ರಿಟಿಷರ ವಿರುದ್ಧವಾಗಿ ಇದ್ದರು. ಅಂದರೆ ಭಾರತೀಯರ ಬಗ್ಗೆ, ರಾಜರ ಬಗ್ಗೆ ಗೌರವ ಉಳ್ಳಂಥವ್ರು, ನಾವು ಯುದ್ಧ ಮಾಡಲ್ಲ ಅನ್ನೋ ಲೆಕ್ಕಕ್ಕೆ ಬಂದರು ಕೆಲವರು. ಅಂಥವ್ರನ್ನ ಫಿರಂಗಿಯ ಬಾಯಿಗೆ ಕಟ್ಟಿ ಸ್ಫೋಟ ಮಾಡಿದರು, ಅಂದರೆ ಸತ್ತು ಹೋಗೋದವರು. ಅಷ್ಟು ಕ್ರೂರವಾಗಿ ಕೊಂದರು. ಆಮೇಲೆ ಇನ್ನೊಂದು ಸಂಗತಿ ನಡೀತಾ ಇತ್ತು. ಏನು ಅಂತಂದರೆ, ವರ್ಷಕ್ಕೆ ಬ್ರಿಟಿಷ್ ಸೈನಿಕರಿಗೂ, ಅಂದರೆ ಬ್ರಿಟಿಷ್ ಅಧಿಕಾರಿಗಳು, ಸೈನಿಕರಂತೂ ಇರಲೇ ಇಲ್ಲ ಬ್ರಿಟಿಷರಲ್ಲಿ, ಸೈನ್ಯಾಧಿಕಾರಿಗಳು ಇರ್ತಿದ್ರು. ಅಂದರೆ 1000 ಜನರಿಗೊಬ್ಬ, ಅವನಿಗೆ ಸಾರ್ಜೆಂಟ್ ಅಂತ ಕರೀತಿದ್ರಂತೆ. ಬೇರೆ ಬೇರೆ ಹೆಸರುಗಳಿಟ್ಕೊಂಡು ಅವರು ಇವರಿಗೆಲ್ಲ ತರಬೇತಿ ಕೊಡೋದು, ಆಮೇಲಿಂದ ಈ ರೀತಿ ಕವಾಯತ್ ಮಾಡಿಸೋದು, ಪ್ರತಿನಿತ್ಯ ಅಥವಾ ವಾರಕ್ಕೊಂದ್ಸರಿ ಏನು ನಿಯಮಗಳಿರ್ತಾವೋ ಅದನ್ನು ಪಾಲಿಸುವ ಹಾಗೆ ಮಾಡೋದು. ಒಟ್ಟು ಮೇಲಧಿಕಾರಿಗಳೆಲ್ಲ ಬ್ರಿಟಿಷರೇ ಇರ್ತಿದ್ರು. ಸೈನಿಕರು ಅಂದರೆ ಹೋರಾಟ ಮಾಡುವವರು ಮತ್ತು ಕೆಲಸಗಳನ್ನು ಮಾಡೋದಕ್ಕೆ ಇದೆಲ್ಲ ನಮ್ಮ ಭಾರತೀಯರೇ ಮಾಡಬೇಕು. ಅಲ್ಲೇನು ಆ ಜಾತಿ ಈ ಜಾತಿ ಏನೂ ನೋಡ್ತಿರ್ಲಿಲ್ಲ. ಬ್ರಾಹ್ಮಣರು ಕೂಡ ಸೈನಿಕರಾಗಿರ್ತಿದ್ರು. ಮಂಗಲ್ ಪಾಂಡೆ ಏನು ಸ್ಫೋಟ ಮಾಡಿದ್ನಲ್ಲ, ಅವನು ಕೂಡ ಬ್ರಾಹ್ಮಣನೇ ಅಂತ ಕಾಣಿಸುತ್ತೆ. ಹೀಗೆ ಅಂದರೆ ತಾರತಮ್ಯ ಮಾಡ್ತಾ ಇದ್ರು, ತುಂಬ ಶೋಷಣೆ ಮಾಡ್ತಿದ್ರು. ಜೊತೆಗೆ ಸಂಬಳದಲ್ಲಿ ಬಹಳ ಅನ್ಯಾಯ ಮಾಡ್ತಿದ್ರು. ಒಬ್ಬ ನಮ್ಮ ಭಾರತೀಯ ಸೈನಿಕನಿಗೆ ವರ್ಷಕ್ಕೆ ಖರ್ಚು ಮಾಡ್ತಾ ಇದ್ದಿದ್ದು 15 ಪೌಂಡ್. ಅವನೇ ಅಡಿಗೆ ಮಾಡ್ಕೋಬೇಕಾಗಿತ್ತಂತೆ. ಸಾಮಾನುಗಳನ್ನು ಒದಗಿಸ್ತಕ್ಕಂಥ ಮಾರುಕಟ್ಟೆಗಳಿರ್ತಿದ್ವು. ಆದರೆ ಅಲ್ಲೂ ಕೂಡ ಸಾಲ ಕೊಟ್ಬಿಟ್ಟು
ಅದನ್ನ ಬಡ್ಡಿ ಸಮೇತ ಮತ್ತೆ ಸಂಬಳದಲ್ಲಿ ಮುಡ್ಕೊಳ್ಳೋದು, ತನ್ನ ದೈನಂದಿನ ಜೀವನಕ್ಕೂ ಕೂಡ. ಇಷ್ಟು ಕೆಟ್ಟದಾಗಿ ಬ್ರಿಟಿಷ್ ಅಧಿಕಾರಿಗಳಿಗೆ ಊಟದ ವ್ಯವಸ್ಥೆ ಸರ್ಕಾರದಿಂದನೇ ಮಾಡ್ತಾ ಇದ್ರು. ಅದು ಅಂದ್ರೆ ಅಡಿಗೆ ಮಾಡೋರ ವ್ಯವಸ್ಥೆ ಅದನ್ನೆಲ್ಲ ಮಾಡ್ತಾ ಇದ್ರು. ಕೊನೆಗೆ ಇನ್ನೂ ಒಂದು ಅಂದ್ರೆ ಏನು ಈ ಸಿಪಾಯಿ ದಂಗೆಗಿಂತ ಮುಂಚೆ 1857ಕ್ಕಿಂತ ಮುಂಚೆ 1818ರಲ್ಲಿರಬಹುದು, ಬರ್ಮಾದ ಯುದ್ಧಕ್ಕೆ ಇಲ್ಲಿಯ ಸೈನಿಕರನ್ನ ಕಳಿಸ್ಬೇಕು ಅಂತ ನಿರ್ಣಯ ಮಾಡ್ತಾರೆ. ಇವರು ಇಲ್ಲ, ನಾವು ಹೋಗೋದಿಲ್ಲ, ಇಲ್ಲ ಹೋಗ್ಲೇಬೇಕು, ಹೋಗಲ್ಲ, ನಾವು ಯುದ್ಧ ಮಾಡಲ್ಲ ನಿಮ್ಮ ಪರವಾಗಿ, ಇಲ್ಲ ನಾವು ಆರ್ಡರ್ ಮಾಡ್ತಾ ಇದ್ದೀವಿ. ಒಬ್ಬ ಅಧಿಕಾರಿ ಹೇಳ್ತಾನೆ, ನೀವು ಹೋಗಲ್ಲ ಅಂತಂದ್ರೆ ಹಂಗಾದ್ರೆ ಶಸ್ತ್ರಾಸ್ತ್ರ ಕೆಳಗಡೆ ಇಡಿ, ಆಯುಧಗಳನ್ನ ಕೆಳಗಡೆ ಇಡಿ, ನಾವು ಇಡಲ್ಲ. ಆವಾಗ ಮೊದಲೇ ಅವರು ಯೋಜನೆ ಮಾಡ್ಕೊಂಡಿರ್ತಾರೆ. ಹಿಂದ್ಗಡೆಯಿಂದ ಬ್ರಿಟಿಷ್ ಅಧಿಕಾರಿಗಳು, ಸೈನಿಕರು ಇವ್ರ ಮೇಲ್ ಗುಂಡು ಹಾರಿಸಿ ಇವ್ರು ಕೊಂದು ಬಿಡ್ತಾರೆ. ಕೆಲವ್ರನ್ನ 19 ಜನರನ್ನ ಕೊಂದು ಹಾಕ್ಬಿಡ್ತಾರೆ. ಆವಾಗ ಇನ್ನೂ ಅಸಮಾಧಾನ ಜಾಸ್ತಿ ಆಗುತ್ತೆ. ಒಬ್ಬ ಏನು ಇವರಿಗೆಲ್ಲ ಪ್ರೇರಣೆ ಮಾಡಿದ್ದ, ಅಂದ್ರೆ ತುಳಸಿ ಮತ್ತು ಗಂಗಾ ಜಲ ಹಿಡ್ಕೊಂಡು ಶಬ್ದ ಮಾಡಿದ್ದಂತೆ, ಅಂದ್ರೆ ಹಡಗ ಇರೋದಿಲ್ಲ, ನಾವು ಯುದ್ಧಕ್ಕೆ ಹೋಗಲ್ಲ ಅಂತ. ಅವನು ಯಾರು ಇವರಿಗೆಲ್ಲ ಪ್ರೇರಣೆ ಮಾಡಿದ್ನೋ ಅವನನ್ನ ನೇಣುಗಂಬಕ್ಕೆ ಏರಿಸ್ತಾರೆ. ಆವಾಗ ಬದುಕಿದ್ದಂತ ಸೈನಿಕರು ಅವನ ಕುರುಹಾಗಿ, ಆ ಬ್ರಾಹ್ಮಣ ಸೈನಿಕ ಅವನ ನೆನ್ಪಿಟ್ಕೊಳ್ಳೋಕ್ಕೋಸ್ಕರ ಈ ಏನು ಪೂಜೆಗೇನು ಉಪಯೋಗಿಸ್ತಿದ್ನಲ್ಲ, ಆರತಿ ತಟ್ಟೆ, ಧೂಪ, ಉದ್ಧರಣೆ, ಅವನ್ನೆಲ್ಲ ಒಂದ್ ಕಡೆ ಇಟ್ಕೊಂಡು ಪೂಜೆ ಮಾಡ್ತಿರ್ತಾರ. ಅವನ್ನ ಸ್ಮರಣಾರ್ಥ ಕಾರ್ಯಕ್ರಮಗಳನ್ನ ಗೊತ್ತಿಲ್ದಂಗೆ ಬ್ರಿಟಿಷರಿಗೆ ಅವ್ರ ಅರಿವಿಗೆ ಬರ್ಲಾರ್ದಂಗೆ ಇವ್ರು ನೆನಪಿಟ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಹೀಗೆ ಆ ಬೇಗುದಿ ಒಂದ್ ಕಡೆ ತಾರತಮ್ಯ, ಇನ್ನೊಂದ್ ಕಡೆ ಅನ್ಯಾಯ, ನಿರ್ದಯವಾಗಿ ಕೊಲ್ತಕ್ಕಂಥದ್ದು, ಶಿಕ್ಷೆ ಕೊಡ್ತಕ್ಕಂಥದ್ದು, ಇವೆಲ್ಲ. ಆಮೇಲೆ ಆ ಜೀವನಕ್ಕೆ ಕಷ್ಟ ಆಗಿರ್ತಕ್ಕಂಥದ್ದು. ಅಂದ್ರೆ ಸೈನಿಕರು ವಿಧಿ ಇಲ್ಲ ಅಂತ ಸೇರ್ಕೋಬೇಕಾಗಿತ್ತು. ಅವಾಗ ಬೇರೆ ಅಂದ್ರೆ ಈ ನಮ್ಮ ಸ್ಥಳೀಯ ಕೈಗಾರಿಕೆಗಳನ್ನೆಲ್ಲ, ಗೃಹ ಕೈಗಾರಿಕೆಗಳನ್ನೆಲ್ಲ ನಾಶ ಮಾಡಿಬಿಟ್ರು. ಎಲ್ಲವೂ ಸಣ್ಣ ಪುಟ್ಟ ಸಾಮಾನುಗಳೆಲ್ಲ ಅಲ್ಲಿಂದನೇ ಬರ್ಬೇಕು, ಇಂಗ್ಲೆಂಡಿಂದನೇ ಬರ್ಬೇಕು. ಇಲ್ಲಿಂದ ಇವ್ರ ದುಡ್ಡು ಅಲ್ಲಿಗೆ ಹೋಗ್ಬೇಕು, ಇದೇ ಅವ್ರ ಗುರಿ. ಮತ್ತು ರಾಜರುಗಳಿಗೆ ಯುದ್ಧದಲ್ಲಿ ಸೋತಾಗ ದುಡ್ಡು, ವಿಪರೀತ ದುಡ್ಡು, ಗೊತ್ತಿರ್ಬೇಕು ನಿಮ್ಗೆಲ್ಲ, ಇತಿಹಾಸದಲ್ಲಿ ಓದಿರ್ತೀರ ಇದನ್ನ. ಟಿಪ್ಪು ಯುದ್ಧದ 3ನೇ ಮೈಸೂರು ಯುದ್ಧದಲ್ಲಿ ಏನೋ ಸೋತಾಗ ಅವನು ಒಪ್ಪಂದಕ್ಕೆ ಬರ್ಬೇಕಾಗತ್ತೆ. 1 ಕೋಟಿ ರೂಪಾಯಿ ದುಡ್ಡು ಕೊಡ್ಬೇಕು ಅಂತ ಹೇಳಿ ಷರತ್ತ, ಕಂಡೀಷನ್, ಅಂದ್ರೆ ಒಪ್ಪಂದ ಪತ್ರದಲ್ಲಿ. ಮತ್ತೆ ದುಡ್ಡು ಕೊಡಕ್ ಆಗಲ್ಲ ಅಂದ್ರೆ ದುಡ್ಡು ಸಾಲ ತೀರುವವರೆಗೆ ಅವನ ಮಕ್ಕಳನ್ನ ಒತ್ತೆ ಇಡಬೇಕು. ಒತ್ತೆ ಇಡ್ತಾನೆ ಅಂತ ಕರ್ಕೊಂಡು ಹೋಗ್ತಾರೆ ಮಕ್ಕಳನ್ನ. ಅವನು ಸಾಲ ತೀರಿಸ್ತಾನೋ, ಮಕ್ಕಳನ್ನ ಬಿಡುಗಡೆ ಮಾಡ್ತಾನೋ, ಅಷ್ಟೊತ್ತಿಗೆ 4ನೇ ಮೈಸೂರು ಯುದ್ಧ ಸಂಘಟನೆಯಾಗಿ ಅವನು ಟಿಪ್ಪುನ್ ಕೊಂದೇ ಬಿಡ್ತಾರೆ. ಈ ಥರದ್ದೆಲ್ಲ ಸೈನಿಕರಲ್ಲಿ ಅಸಮಾಧಾನ ಇತ್ತು. ಆಮೇಲೆ ನಮ್ಮ ಸೈನಿಕರನ್ನ ತುಂಬಾ ಕೆಟ್ಟದಾಗಿ, ಅಂದ್ರೆ ಎಲ್ಲಾ ಕೆಲಸಕ್ಕೂ ಅವ್ರು ಬಳಸ್ಕೊಂತಿದ್ರು. ಕಠಿಣವಾದ ಕೆಲಸವನ್ನ ಬ್ರಿಟಿಷರು ಮಾಡ್ತಿರ್ಲಿಲ್ಲ. ಅವರಷ್ಟು ಗಟ್ಟಿನೂ ಇರಲಿಲ್ಲ. ನಮ್ಮ ಭಾರತೀಯರಷ್ಟು ಗಟ್ಟಿ ಬ್ರಿಟಿಷರು ಇರಲಿಲ್ಲ. ಆಮೇಲೆ ಕೆಲಸ ಮಾಡೋದಿಲ್ಲ, ಜೊತೆಗೆ ನಾವು ಹೆಚ್ಚಿನವರು, ನೀವು ಕೀಳು ಅನ್ನೋದನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ತೋರಿಸ್ತಿದ್ರು. ಜೊತೆಗೆ ಈ ಸಾರ್ವಜನಿಕರಲ್ಲೂ ಕೆಚ್ಚು ಹುಟ್ಟಿತು. ಏನ್ ಮಾಡ್ತಿದ್ರು, ಅವರ ಶಾಲೆಗಳಿಗೆ ನಮ್ಮ ಮಕ್ಕಳೇನು ಹೋಗ್ತಿದ್ರಲ್ಲ, ಈ ನಮ್ಮ ದೇವತೆಗಳ ಹೆಸರಿಟ್ಕೊಂಡಿರ್ತಾರೆ. ಬೇರೆ ಬೇರೆ ಹೆಸರು, ದಿಗಂಬರಿ ಅಂತ ಹೆಸರಿಡ್ತಾ ಇದ್ರು, ವಿಷ್ಣುಪ್ರಿಯ ಅಂತ ಹೆಸರಿಡ್ತಾ ಇದ್ರು, ಬೇರೆ ಬೇರೆ ಹೆಸರಿಡ್ತಿದ್ರಲ್ಲ, ಅನ್ನಪೂರ್ಣ, ಈ ದೇವತೆಗಳನ್ನೆಲ್ಲ ಅಣಗ್ಸೋದು, ಅವುಗಳ ಬಗ್ಗೆ ಕೆಟ್ಟದಾಗ ಮಾತಾಡೋದು.
ಅವುಗಳ ಬಗ್ಗೆ ಏನು ಒಟ್ಟು ಅವ್ರಿಗೆ ಅನ್ಸುತ್ತೋ ಆ ಮಕ್ಕಳೆದುರಿಗೆ ಆ ದೇವತೆಗಳಿಗೆ ಬೈಯೋದು, ಆಮೇಲೆ ಕುಂಕುಮ ಇಡಂಗಿಲ್ಲ, ಬಳೆ ತೊಡಂಗಿಲ್ಲ, ಈ ತರ ಎಲ್ಲ ಅನೇಕ ನಿರ್ಬಂಧಗಳನ್ನ ಹಾಕ್ತಾ ಇದ್ರು. ಆಮೇಲೆ ಬೈಬಲನ್ನ ಶಿಕ್ಷಣದಲ್ಲಿ ಎಲ್ಲರೂ ಹೇಳಬೇಕು, ಪ್ರಾರ್ಥನೆಯಲ್ಲಿ ಹೇಳಬೇಕು, ಇದನ್ನು ವಿಧಿಸ್ತಾ ಇದ್ರು. ಅದಕ್ಕೆ ಪ್ರತಿರೋಧ ಶುರುವಾಯಿತು. ಹೀಗೆ ತಾಯಿ ತಂದೆಗಳಲ್ಲಿ ಆಕ್ರೋಶ ಶುರುವಾಯಿತು, ಮಕ್ಕಳಲ್ಲಿ ಬೇಸರ ಶುರುವಾಯಿತು. ನಮ್ಮ ದೇವರುಗಳಿಗೆ ಬೈತಾರೆ ಇವರು, ಆಮೇಲೆ ಯೇಸು ಕ್ರಿಸ್ತ ಒಬ್ಬನೇ ದೇವರು ಅಂತ ಹೇಳಬೇಕು, ಅಥವಾ ಅವನೇ ರಕ್ಷಕ, ಇನ್ನೆಲ್ಲರೂ ಪಾಪಿಗಳು. ಅವ್ರು ಅದನ್ನೇ ಕಲಿಸ್ತಾರೆ ಮೊದಲು. ಇವತ್ತಿಗೂ ಅವ್ರ ದೀಕ್ಷೆ ಕೊಡ್ಬೇಕಾದ್ರೆ ನಾನು ಪಾಪಿ, ಅದನ್ನ ಭೈರಪ್ಪನವರು ಕಾದಂಬರಿ ಬರೆದಿದ್ದಾರೆ. ನಾನು ಪಾಪಿ ಇದ್ದೀನಿ, ನಾನು ಯೇಸು ಕ್ರಿಸ್ತನ ಮೂಲಕ ನನ್ನ ಪಾಪವನ್ನೆಲ್ಲ ಕ್ಷಮಿಸಿಕೊಂಡು ನಾನು ದೇವರನ್ನ ಸೇರುತ್ತೇನೆ ಅಂತ ಅವ್ರು ಮೊದಲು ಹೇಳಿಸ್ತಾರೆ ನಿಮ್ಮ ಬಾಯಿಂದ. ಅಂಥದ್ರಲ್ಲಿ ಇಂಥದ್ದನ್ನು ಹೇಳಿ ನಮ್ಮವರು ಅನೇಕ ಜನರು ಕ್ರಿಶ್ಚಿಯನ್ ಆಗ್ತಿದ್ರು. ಈಗಲೂ ಅಲ್ಲಲ್ಲಿ ಆಗಿದೆ. ಮೋದಿಯವರು ಪ್ರಧಾನಮಂತ್ರಿ ಆದ್ಮೇಲೆ ಕಡಿಮೆ ಆಗಿದೆ, ಬಹಳ ಕಡಿಮೆ ಆಗಿದೆ. ಅವರಿಗೆ ವಿದೇಶದಿಂದ ದುಡ್ಡು ಬರೋ ಅಂಥದ್ದನ್ನೆಲ್ಲ ಚಾನಲ್ಸ್ ಎಲ್ಲ ಬಂದ್ ಮಾಡಿದ್ದಾರೆ. ಬಹಳ ಅಕ್ರಮವಾಗಿ ಅನ್ಯಾಯವಾಗಿ ದುಡ್ಡು ತಗೊಂತಾ ಇದ್ರು. ಬೇರೆ ದೇಶದಿಂದ ಸಾಕಷ್ಟು ದುಡ್ಡು ಬರ್ತಿತ್ತು. ಅದಕ್ಕೆ ಅಲ್ಲಿ ದುಡ್ಡು ಏನಕ್ಕೆ ಮತಾಂತರ ಆಗ್ತಾರೆ ಅಂತಂದ್ರೆ ಅಲ್ಲಿ ತೋರಿಸುವ ಆಮಿಷ, ಹಣ, ನೌಕರಿ ಮತ್ತು ಬೇರೆ ಬೇರೆ ಆಮಿಷಗಳನ್ನು ಒಡ್ಡಿ ಅಲ್ಲಿ ದೇವರಾಗ್ಲಿ ಪಾಪ ಕ್ಷಮಿಸಲ್ಪಡೋದಾಗ್ಲಿ ಅಲ್ಲ, ಇನ್ನು ಪಾಪನೇ ಹೆಚ್ಚು ಮಾಡ್ತಾರೆ. ಹಂಗೆ ಹೇಳಿಸಿ ಅವರಿಗೆ ದೀಕ್ಷೆ ಕೊಡ್ತಾ ಇದ್ರು. ಹಾಗಾಗಿ ಎಲ್ಲರಲ್ಲೂ ಕೂಡ ಹಿಂದೂ ಸಂಸ್ಕೃತಿಯನ್ನ ಯಾರು ಇಷ್ಟಪಡ್ತಾರೆ, ಭಾರತೀಯ ಸಂಸ್ಕೃತಿಯನ್ನು ಯಾರು ಇಷ್ಟಪಡ್ತಾರೆ, ಅವ್ರಿಗೆಲ್ಲ ನೋವು ಶುರುವಾಯ್ತು. ಮೊದಲು ಏನೋ ಅನ್ಕೊಂಡಿದ್ರು, ಇವರು ಬಹಳ ದೂರದಿಂದ ಬಂದಿದ್ದಾರೆ. ಆಮೇಲೆ ಹಂಗೆ ಹೇಳ್ತಿದ್ರು, ಅವ್ರು ನಿಮ್ಮನ್ನ ಆಳಕ್ಕೆ ಬಂದಿದ್ದೀವಿ, ನಾವು ಇಲ್ಲಿ ಮೂಢನಂಬಿಕೆಗಳನ್ನು ಬಿಡ್ಸಕ್ ಬಂದಿದ್ದೀವಿ, ಭಾರತೀಯರನ್ನ ಉದ್ಧಾರ ಮಾಡಕ್ ನಮ್ಮನ್ನ ದೇವ್ರು ಕಳಿಸ್ತಿದ್ದಾನೆ ಅಂತೆಲ್ಲ ಭಾಷಣಗಳಲ್ಲಿ ಇದರಲ್ಲೆಲ್ಲ ಹೇಳ್ತಿದ್ರು. ಪಾದ್ರಿಗಳು ಹೇಳ್ತಿದ್ರು. ಅದನ್ನ ಕೆಲವರು ನಂಬ್ಕೊಂಡು ಬಿಟ್ಟಿದ್ರು. ಆದ್ರೆ ಯಾವಾಗ ಜೀವಕ್ಕೆ ತೊಂದರೆ ಬರಕ್ ಶುರುವಾಯ್ತು, ತಮ್ಮ ಏನು ಅಂತಸ್ತು, ಸ್ಥಾನ, ಮಾನ ಇವಕ್ಕೆ ತೊಡಕು ಬಿತ್ತು, ದೇವತೆಗಳನ್ನ ಬಯಕ್ ಶುರು ಮಾಡಿದ್ರು, ಗುಡಿಗಳನ್ನ ಕೆಲವರು ಸರಿ ಅಪವಿತ್ರ ಮಾಡ್ತಿದ್ರು. ಈ ತರಹ ಎಲ್ಲ ನಡೆದಾಗ ಏನು ಒಳಗಡೆ ಕಾವು ಹೊಗೆ ಆಡ್ತಾ ಇತ್ತು. ಅವ್ರ ವಿರುದ್ಧ ಸಿಟ್ಟು, ದ್ವೇಷ ಎಲ್ಲರಲ್ಲೂ ಹೊಗೆ ಆಡ್ತಾ ಇತ್ತು. ಆಮೇಲೆ ಅಲ್ಲಲ್ಲಿ ಪ್ರತಿಭಟನೆಗಳು ನಡೆದ್ರು, ಹತ್ತಿಕ್ತಿದ್ರು. ಆಯುಧಗಳನ್ನ ಬಳಸಿ, ಸೈನಿಕರನ್ನ ಬಳಸಿ ಹತ್ತಿಕ್ತಾ ಇದ್ರು. ಜೊತೆಗೆ ಅದೆಲ್ಲದಕ್ಕಿಂತ ಹೆಚ್ಚು ಜನರನ್ನು ನೋಯಿಸಿದ್ದು ಅಂದ್ರೆ ಅತಿಯಾದ ಭೂಕಂದಾಯ ಮತ್ತೆ ಉಪ್ಪಿನ ತೆರಿಗೆ. ಏನು ಉಪ್ಪಿನ ಮೇಲೆ ಟ್ಯಾಕ್ಸ್ ಹಾಕೋದು, ತೆರಿಗೆ ಹಾಕೋದು ಗಾಂಧೀಜಿ ಕಾಲಕ್ಕೆ ಹಾಕಿದ್ದಲ್ಲ. ಅದಕ್ಕಿಂತ ಮುಂಚೆನೂ 8 ಆಣೆ ಇದ್ದಿದ್ದನ್ನ ಪ್ರಾಯಶಃ ಏನು ಕ್ವಿಂಟಾಲ್ ಇರ್ಬೇಕು, ಅವಾಗ 1 ರೂಪಾಯಿ ಮಾಡಿಬಿಡ್ತಾರೆ. ಅಂದ್ರೆ 100 ಪಟ್ಟು ಏರಿಸ್ಬಿಡ್ತಾರೆ, 100% ಏರಿಸ್ಬಿಡ್ತಾರೆ. ಆವಾಗ ಪ್ರತಿಭಟನೆ ಮಾಡಿ, ಗುಜರಾತಲ್ಲಿ, ಸೂರತ್ನಲ್ಲಿ ಪ್ರತಿಭಟನೆ ಮಾಡಿ ಅದನ್ನ ವಾಪಸ್ ತೆಗೆಸ್ತಾರ. ಅವಾಗಲೇ ತೆಗೆಸಿರ್ತಾರೆ. ಅದು ಸಿಪಾಯಿ ದಂಗೆಗಿಂತ ಮುಂಚೆನೆ ಇಂಥವೆಲ್ಲ ಸಣ್ಣ ಪುಟ್ಟ ಘಟನೆಗಳು ನಡೀತಿರ್ತವೆ. ಇವನ್ನ ಇತಿಹಾಸದ ಪುಸ್ತಕದಲ್ಲಿ ಕೊಟ್ಟಿಲ್ಲ. ಅದು ಈಗೇನಾದ್ರು ಕೊಟ್ಟಿದಾರೋ ಗೊತ್ತಿಲ್ಲ ನನಗೆ. ನಾವು ಓದೋ ಕಾಲಕ್ಕಂತೂ ಅದು ನಮಗೆ ಹೆಂಗೆ ಮಾಸ್ತರ್ಗಳು ಹೇಳ್ಕೊಡೋದು ಅಥವಾ ಅದೆಲ್ಲ ಹೇಗಪ್ಪ ಅಂತಂದ್ರೆ ಅದನ್ನ ಹೆಮ್ಮೆಯಿಂದ ನಮ್ಮವ್ರು ಇಂಥವ್ರು ಹೋರಾಟ ಮಾಡಿದ್ದಾರೆ, ಬ್ರಿಟಿಷರು ಇಷ್ಟು ಹಿಂಸೆ ಕೊಟ್ಟಿದ್ದಾರೆ ಅಂತ ಒತ್ತಿ ಹೇಳ್ತಿರ್ಲಿಲ್ಲ. ಸುಮ್ಮನೆ ಏನೋ ಪರೀಕ್ಷೆಗೋಸ್ಕರ ಮುಗಿಸ್ಬೇಕು. ನಾವು ಕಷ್ಟಪಟ್ಟು ನೆನ್ಪಿಟ್ಕೋಬೇಕು. ಮರಾಠರ ಯುದ್ಧ ಇಂಥ ಸಂದರ್ಭ ನಡೀತು, ಇಂಥ ಇಸ್ವಿ. ಆಮೇಲೆ ಟಿಪ್ಪುನ ಮೈಸೂರಿನ 1ನೇ ಯುದ್ಧ, 2ನೇ ಯುದ್ಧ, 3ನೇ ಯುದ್ಧ, ಪಾಣಿಪಟ್ ಕದನ, ಪ್ಲಾಸಿ ಕದನ, ಇವೆಲ್ಲ ಇಸ್ವಿ ನೆನ್ಪಿಡೋ ಹೊತ್ತಿಗೆ ಕಷ್ಟ ಆಗೋದು. ಕೆಲವ್ರಿಗಂತೂ ಅದು ದೊಡ್ಡ ಬೋರಿಂಗ್ ಸಬ್ಜೆಕ್ಟ್ ಆಗೋಗ್ತಿತ್ತು.
ಇನ್ನು ಕೆಲವು ಜಾಣ ವಿದ್ಯಾರ್ಥಿಗಳು ನೆನ್ಪಿಡ್ತಿದ್ರು, ಅದು ಯಾವ್ದಕ್ಕೆ ಅಂದ್ರೆ ಪರೀಕ್ಷೆಯಲ್ಲಿ ಬರೆಯಕ್ಕೋಸ್ಕರ. ಈಗ ನಾವು ತಿಳ್ಕೊಳ್ತಾ ಇರೋದು, ಎಷ್ಟು ಕಷ್ಟಪಟ್ಟರು ನಮ್ಮವರು, ಬ್ರಿಟಿಷರು ಎಷ್ಟು ಅನ್ಯಾಯ ಮಾಡಿದ್ರು, ಇದನ್ನ ತಿಳ್ಕೊಂಡು ನಮ್ಮಲ್ಲಿ ಏನು ಸಂಕುಚಿತತೆಗಳಿದಾವಲ್ಲ, ಜಾತಿ, ಧರ್ಮ, ಕುಲ, ಗೋತ್ರ, ಮೀಸಲಾತಿ, ಈಗ ಮೀಸಲಾತಿ ಹೆಸರಲ್ಲಿ ಸಮಾಜ ಛಿದ್ರ ಆಗ್ತಾ ಇದೆ. ಅದಕ್ಕೆ ಆದಷ್ಟು ಬೇಗ ಮೀಸಲಾತಿ ರದ್ದಾಗಬೇಕು. ಈಗ ಅಂದ್ರೆ ಈ ಜಾತಿ ಆಧಾರಿತ ಮೀಸಲಾತಿ ಅಗತ್ಯ ಇಲ್ಲ ಇವಾಗ. ಈಗ ಬಡತನದ ಆಧಾರದ ಮೇಲೆ, ಅವರ ತಲಾದಾಯದ ಮೇಲೆ, ಅದರದ ಮೇಲೆ ಅವರಿಗೆ ಬೇಕಿದ್ರೆ ಮೀಸಲಾತಿ ಕೊಡ್ಬೋದು. ಅದೇನು ಆ ಮೀಸಲಾತಿ ಅದು ಕೂಡ ಬಹಳ ದಿವಸ ಇರಬಾರ್ದು, ಯೋಗ್ಯತೆ ಆಧಾರದ ಮೇಲೆ ಬರಬೇಕು. ಯೋಗ್ಯತೆ ಮೀಸಲಾತಿ ಇದ್ದವ್ರದ್ದು ಯೋಗ್ಯತೆ ನೋಡಿ ತಗೊಂತಾರೆ, ಆದ್ರೂ ಕಾಪಿ ಹೊಡೆದು ಪಾಸ್ ಆಗೋದು, ಆಮೇಲಿಂದ ಬೇರೆ ಬೇರೆ ತರ ಸರ್ಟಿಫಿಕೇಟ್ಗಳನ್ನು ತಗೊಳ್ಳೋದು, ಈ ಅನ್ಯಾಯಗಳು ಭಾರತದಲ್ಲಿ ಏನು ನಡೀತಾ ಇದೆಯಲ್ಲ, ಇದು ಯಾವುದೇ ದೇಶದ್ರೋಹಕ್ಕಿಂತ ಕಡಿಮೆ ಏನಲ್ಲ. ಇದು ಕೂಡ ದೇಶದ್ರೋಹನೇ. ಭ್ರಷ್ಟಾಚಾರ ಮಾಡೋದು ದೇಶದ್ರೋಹ, ತೆರಿಗೆ ವಂಚನೆ ಮಾಡೋದು ದೇಶದ್ರೋಹ, ಆಮೇಲಿಂದ ಏನು ಕಾಪಿ ಹೊಡೆಯೋದು ದೇಶದ್ರೋಹ. ಇದನ್ನ ನಾವು ಮಕ್ಕಳಲ್ಲಿ ತಿಳಿಸ್ಕೊಡ್ಬೇಕು. ಇದನ್ನ ನೀನು ಪಾಸ್ ಆಗದಿದ್ರು ಪರವಾಗಿಲ್ಲಪ್ಪ, ನೀನು ಪರ್ಸೆಂಟೇಜ್ ಮಾಡದಿದ್ರು ಪರವಾಗಿಲ್ಲ, ದೇಶದ್ರೋಹನ ಮಾಡಬೇಡ. ನಿನ್ನ ಯೋಗ್ಯತೆ ಏನಿದೆಯೋ, ನಿನ್ನ ಶಕ್ತಿ ಏನಿದೆಯೋ ಅದು ಪ್ರಕಟ ಆಗಲಿ. ಅದಕ್ಕೆ ನಾನು ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾ ಇರೋದು, ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡ್ತಾ ಇರೋದು. ಇದೇನು ಯಾರೋ ಕೊಟ್ಟ ಟಾಸ್ಕ್ ಅಲ್ಲ. BJP-ಯವರೋ RSS ಅವರೋ ನೀವು ಹೇಳಿ ಸ್ವಾಮೀಜಿ ಅಂತೇಳಿ ಯಾರೇನು ಕೇಳ್ಕೊಂಡಿಲ್ಲ. ನನ್ನ ಸ್ವ ಇಚ್ಛೆಯ ಮೇರೆಗೇನೆ ನಿಮ್ಗೆಲ್ಲ ಗೊತ್ತಿರ್ಲಿ. ಯಾಕಂದ್ರೆ ಬಹಳ ಸಿನಿಕರಾಗಿ ಹೋಗ್ಬಿಡ್ತಾ ಇದ್ದಾರೆ ಜನ. ಸಿನಿಕರಂದ್ರೆ ನಮಗೇನು, ನಾವು ಆರಾಮಿದೀವಲ್ಲ, ಯಾವ ದೇಶ ತಗೊಂಡು ಏನು ಮಾಡೋದು, ಓಟ್ ಹಾಕಿ ಏನು ಮಾಡೋದು, ದೇಶಭಕ್ತಿಗೆ ಏನು ಅರ್ಥ ಇದೆ ಅಂತ ಹೇಳಿ ಈ ರೀತಿ ಒಂದು ರೀತಿ ಸತ್ತ ಜೀವಂತ ಶವಗಳಂತ ಬದುಕ್ತಾ ಇದ್ದಾರೆ. ಇಂತಹ ಬದುಕು ಯಾರ್ದು ಆಗ್ಬಾರ್ದು. ದೇಶಕ್ಕಾಗಿ, ತನ್ನ ಏಳಿಗೆಗಾಗಿ, ತನ್ನ ಕುಟುಂಬದ ಏಳಿಗೆಗಾಗಿ ಬೆಳಿಬೇಕು. ಆಮೇಲೆ ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಯುವಕರು. ಡ್ರಗ್ಸ್ ಅಂದ್ರೆ ಮಾದಕ ಪದಾರ್ಥಗಳು, ಕುಡಿತ, ಇಂತಹದ್ದಕ್ಕೆಲ್ಲ ಬಲಿಯಾಗಿ ತಮ್ಮ ಶಕ್ತಿಯನ್ನು ಹಾಳು ಮಾಡ್ಕೊತಾ ಇದ್ದಾರೆ. ಅದು ದೇಶದ್ರೋಹನೇ ಮತ್ತು ದೇಶಕ್ಕೆ ಮಾಡುವ ಅನ್ಯಾಯ, ಜೊತೆಗೆ ನಮ್ಮ ದೇಶನ ಹಿಂದುಳಿಸೋದಕ್ಕೆ ಕಾರಣ ಆಗತ್ತವೆಲ್ಲ. ಅದನ್ನ ನಾವು ತಪ್ಪಿಸ್ಬೇಕು. ಒಬ್ಬ ಯುವಕ ಅಥವಾ ಒಬ್ಬ ಹೈಸ್ಕೂಲ್ ವಿದ್ಯಾರ್ಥಿ ಅವನು ಆತ್ಮಹತ್ಯೆ ಮಾಡ್ಕೊಂಡ ಅಂದ್ರೆ ದೇಶಕ್ಕಷ್ಟು ಹಾನಿ. ಅವನು ಬೆಳಿಬೇಕಾದಂಥವನು, ಅವನು ಯಾರೋ ಒಬ್ಬ ಮಿಲಿಟರಿಯಲ್ಲಿ ಇದ್ದಂಥವನು ದೇಶದ್ರೋಹ ಮಾಡಿದ್ರೆ ಅವನಿಗೇನು ಗೊತ್ತಿಲ್ಲ ಅಥವಾ ಗೊತ್ತಿದ್ದು ಮಾಡ್ಬೋದು. ಕಳ್ಳರು ಸುಳ್ಳರು ಎಲ್ಲ ಕಾಲಕ್ಕೂ ಇದ್ದೇ ಇರ್ತಾರೆ. ನಾವೇನೇ ಪ್ರಯತ್ನ ಮಾಡಿದ್ರು ಅವ್ರನ್ನ ಸಂಪೂರ್ಣವಾಗಿ ತೊಡೆದು ಹಾಕಕ್ಕಾಗಲ್ಲ. ಆದರೆ ನಮ್ಮ ಪ್ರಯತ್ನ ನಮ್ಮ ವಿದ್ಯಾರ್ಥಿಗಳನ್ನ, ಯುವಕರನ್ನ, ಯುವಕ ಯುವತಿಯರನ್ನ ತಯಾರು ಮಾಡುವಂತಹದ್ದಾಗಬೇಕು. ಆಮೇಲೆ ದೊಡ್ಡವರಾದಂಥ ಹಿರಿಯರು ಸಿನಿಕತೆಯನ್ನು ಕಳ್ಕೊಂಡು ದೇಶ ಪ್ರೇಮವನ್ನ ಬೆಳೆಸ್ಕೋಬೇಕು. ಆವಾಗ ನಿಮ್ಗೆ ಆರೋಗ್ಯ ಚೆನ್ನಾಗಾಗಬೇಕು ಅಂದ್ರೆ, ನಾನು ದೇಶಕ್ಕಾಗಿ ಬದುಕಬೇಕು, ನಾನು ನನ್ನವರಿಗಾಗಿ ಬದುಕಬೇಕು, ನನ್ನ ಸಮಾಜಕ್ಕಾಗಿ ಬದುಕಬೇಕು ಅನ್ನುವ ಆ ಕೆಚ್ಚು, ಕಾಳಜಿ ಕೂಡ ಇರಬೇಕು. ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಈ ಸ್ವಾತಂತ್ರ್ಯ ಬಗ್ಗೆ, ಅವರ ಹೋರಾಟದ ಬಗ್ಗೆ ತಿಳ್ಕೋಬೇಕಾದಂತಹದ್ದು. ಯಾವುದನ್ನ ಇತಿಹಾಸ ಪುಸ್ತಕದಲ್ಲಿ ಕೊಟ್ಟಿಲ್ವೋ ಅದ್ರ ಕಡೆಗೆ ಹೆಚ್ಚಿನ ಗಮನ ಹರಿಸ್ತೀನಿ. ಸಮಾಜಶಾಸ್ತ್ರ ಪುಸ್ತಕದಲ್ಲಿ ನೀವು ಯಾವುದನ್ನು ಓದಿರಲ್ವೋ ಅಂಥದ್ದನ್ನ ಹೆಚ್ಚು ತಿಳ್ಕೊಳ್ಳೋಣ ಮುಂದಿನ ದಿನಗಳಲ್ಲಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.